ಈ ಥರ ಬದಲಾವಣೆ ಬೇಕು ಅಂತ ಬಂದಾಗ ಎಲ್ಲರೂ ಶುರು ಮಾಡ್ತಾರೆ ಇದನ್ನು. ಸರ್ ಇನ್ನು 1 ವರ್ಷ ಇದೆ, ಇಲ್ಲೂ ಕೂಡ ವಿಧಾನಸಭಾ 2028 ಪ್ರಜಾಕೀಯದಿಂದ ಜನ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬೇಗ? ಯಾಕಂದರೆ ವಿಜಯರು ಅಷ್ಟು ಬೇಗ ಅಲೆ ಸೃಷ್ಟಿ ಮಾಡೋದು, ನೀವು ಪ್ರಜಾಕೀಯದ ಯಾವ ಥರ ಏನು ಮಾಡ್ತೀವಿ? ಯಾಕಂದರೆ ಅಲ್ಲ, ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಜಾಕೀಯದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಿಡು, ಅದೋ ಬದಲು ಪ್ರಜಾಕೀಯಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ರೆ, ನಾನು 4 ಜನ ಕೇಳ್ತೀನಪ್ಪ, ಇಷ್ಟೇ ನಾನು ಕೇಳ್ತಾ ಇರೋದು. ಇವಾಗ ನೀವು ಇಲ್ಲಿಂದ ಹೋದ್ರ ಮೇಲೆ ಮರೆತು ಬಿಡಬಾರ್ದು ಇದನ್ನು. ಉಪೇಂದ್ರ ಅವ್ರು ಮಾತಾಡ್ಬಿಡು, ಉಪೇಂದ್ರ ಅವ್ರು ಏನೋ ಮಾಡ್ತಾರೆ, ಖಂಡಿತ ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ವಿಡಿಯೋ ಎಲ್ಲ ಚಾನಲ್ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಆ್ಯಪ್ ಮಾಡ್ತಾ ಇದ್ದೀನಿ. ನಾಳೆ ನೀವು ಗ್ರೌಂಡ್ ಇಳಿಬೇಕಾ, ಅದನ್ನೂ ಮಾಡ್ತೀನಿ. ಅದೆಲ್ಲ ಪ್ರಶ್ನೆ. ನಿಮಗೂ ಒಂದು ಜವಾಬ್ದಾರಿ ಇದೆ, ಸಣ್ಣದಾಗಿ ನೀವು ಕೂಡ ಇದನ್ನ 4 ಜನಕ್ಕೆ ಹೇಳ್ಬೇಕು. ಯಾಕಂದ್ರೆ ಇದು ವಿಚಾರ ಇರೋದ್ರಿಂದ ಬರೀ ಉಪೇಂದ್ರ ಅಂದ್ಬಿಟ್ರಾಗಲ್ಲ. ಅವಾಗ ಉಪೇಂದ್ರ ಇಲ್ಲಿ ಬರಲೇ ಇಲ್ಲ ರೀ ಅಂತಾರೆ. ಇಲ್ಲೊಂದು 4 ವಿಚಾರ ಇದೆಯೋ, ಒಂದು ಟ್ರಾನ್ಸ್ಪರೆನ್ಸಿ ತರೋದಿರ್ಬೋದು, SOP ಜನ ಕೆಲಸ ಮಾಡೋದಿರ್ಬೋದು, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಈ ಥರದ ವಿಚಾರಗಳು ಹಿಂಗೆ ಬರ್ಬೇಕು ನಮಗೆ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ವಿಚಾರಗಳು ನಿಮ್ಗೆ ಯಂಗ್ಸ್ಟರ್ಸ್ ಹೇಳೋದು ಬೇಕಾಗಿಲ್ಲ ಅಲ್ವಾ? ನಿಮಗೆಲ್ಲ ಗೊತ್ತಿದೆ, ಟೆಕ್ನಾಲಜಿಯಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳು. ಸರ್, ರಾಜಕೀಯದಲ್ಲಿ ಪ್ರಣಾಳಿಕೆ ಬೇಕಾ ಅಥವಾ ರಾಜಕೀಯದ ಪ್ರಣಾಳಿಕೆ ಬೇಕಾ, ಅಭಿವೃದ್ಧಿ ಬೇಕಾ, ಬದಲಾವಣೆ ಬೇಕಾ ಅನ್ನೋದು ಕೂಡ ಆಗ್ತಿದೆ. ಇತ್ತೀಚೆಗೆ ನೋಡಿದ್ರೆ ಫ್ಲೆಕ್ಸ್ ಬ್ಯಾನರ್ ಗಲಾಟೆಗಳಾಗಿರ್ಬೋದು, ಕೆಲವು ನಾನು ಚಿನ್ನ ಕೊಡ್ತೀನಿ, ಒಡವೆ ಕೊಡ್ತೀನಿ, ಫ್ರೀ ಬಗ್ಗೆ ಕೊಡ್ತೀನಿ, ಆ ಬಗ್ಗೆ ಕೊಡ್ತೀನಿ ಅನ್ನೋ ಥರ ಇರ್ಬೋದು. ಈ ವಿಚಾರ ಅಂತವ್ರೆ ನಿಮ್ಮ ಐಡಿಯಾಲಜಿ ಯಾವ ಥರ ಇರ್ಬೋದು ಸರ್ ಜನರಿಗೋಸ್ಕರ ಅನ್ನೋದು? ಅಲ್ಲ, ಅದೇ ಹೇಳದ್ನಲ್ಲ, ನಿಮ್ಗೆ ಅದು ಬೇಕು ಅಂದರೆ ಅದು ನಡೀತಾನೆ ಇದೆ. ನಾನು ಹೇಳೋದು ನಿಮಗೆ, ನೋಡಪ್ಪ, ನೀನು ನನ್ನ ದುಡ್ಡು ಕೊಡು, ನಾನು ನಿಮಗೇನೋ ಕೊಡ್ತೀನಿ ಅನ್ನೋದು ಬೇರೆ. ನೀವು ಟ್ಯಾಕ್ಸ್ ಕಟ್ತೀರಾ, ನಾನು ನಿಮ್ಗೇನೋ ಕೊಡ್ತೀನಿ ನಿಮಗೆ ಅನ್ನೋದು ಒಂದು. ನಾನು ಹಂಗಲ್ಲ, ಫುಲ್ ದುಡ್ಡಿದೆ, ನಿಮ್ಗೆ ಏನು ಬೇಕು ಕೇಳಿ, ನೀವೇ ಕೇಳಿ. ಆ್ಯಕ್ಚುಲಿ ನಾನೇನು ಕೊಡ್ತೀನಿ ಅನ್ನೋದೆಲ್ಲ ಇಲ್ಲಿ. ನನಗೆ ಹಾಸ್ಪಿಟ್ಲ್ ಬೇಕು, ನನಗೆ ಇದು ಬೇಕು, ರೋಡ್ಸ್ ಬೇಕು, ನನಗೊಂದು ಜಾಬ್ಸ್ ಬೇಕು, ನನಗೆ ಇನ್ನೇನೋ ಇದಾಗಬೇಕು, ಆ ಎಲ್ಲ ವಿಷಯಗಳು ಇದರಲ್ಲಿದೆ. ಆ್ಯಕ್ಚುಲಿ ಆ ಥರದ್ದು ಒಂದು ವಿಷಯ ಇದು. ಸರ್, ನೀವು ಶುರು ಮಾಡಿದಾಗ 2017-18ರಲ್ಲಿ ಒಂದು ಹಾರ್ಡ್ ಕೋರ್ ಕ್ರಿಟಿಸಿಸಮ್ ನ ಫೇಸ್ ಮಾಡಿದ್ರಿ ನೀವು ಪ್ರಜಾಕೀಯದ ವಿಚಾರವಾಗಿ. ಸಿನಿಮಾದವರು ರಾಜಕೀಯಕ್ಕೆ ಸೆಟ್ ಆಗಲ್ಲ ಅನ್ನೋಂಥ ಒಂದು ಮೇಲಲೆಯ ಕಮೆಂಟ್ಗಳು, ಅದನ್ನ ಕೆಲಸದ ಮೂಲಕನೇ ನಾವು ತೋರ್ಸೋಣ ಅಂತಾನು ತುಂಬಾ ದಿನ ನೀವು ಕೆಲಸ ಮಾಡಿದ್ದೀರಾ. ವಿಜಯ್ ದಳಪತಿಯವರ ಗೆಲುವು ಆ ಒಂದು ಟೀಕೆಗಳನ್ನ ಇನ್ನು ಮುಂದೆ ಬ್ಯಾಕ್ವರ್ಡ್ ಮಾಡಬಹುದಾ? ಏನಂದ್ರೆ ಸಿನಿಮಾದವರು ಕೂಡ ರಾಜಕೀಯದಲ್ಲಿ ಕೆಲಸ ಮಾಡಬಹುದು. ಇಲ್ಲ, ಮಾಡಿದಾರಲ್ಲ ಇವರೇ. ನೀವೆಲ್ಲ ಈಗ ನೋಡ್ತಿದ್ದೀರಾ. ನಾನು ಹೇಳಿದ್ನಲ್ಲ, NT ರಾಮರಾವ್ ಅವರು ಅವಾಗಲೇ CM ಆದರು. ಓಕೆನಾ? ತುಂಬ ಜನ ಸಕ್ರಿಯವಾಗಿ ಏನೋ ರಾಜಕೀಯ ರಂಗಕ್ಕೆ ಬಂದು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇದು ತುಂಬ ಹೊಸದಲ್ಲ. ಇದು ನಿಮಗೆಲ್ಲ ಹೊಸದು ಅನ್ಸಿರ್ಬೋದು, ಖಂಡಿತ ಆಗಿದೆ ಆ ಥರ. ಎಲ್ಲರಿಗೂ ಅವಕಾಶ ಇದೆ. ನಾನು ಹೇಳಿದ್ದು ಬರೀ ಸಿನಿಮಾ ಸ್ಟಾರ್ಗಳು ಅಂತಲ್ಲ. ನನ್ನ ಆಸೆ ಏನು ಗೊತ್ತಾ, ನೀವು ಕೂತಿದ್ದೀರಲ್ಲ, ನೀವು ಬಂದು ನಿಂತ್ಕೊಂಡ್ರು ಕೂಡ ಜನ ಓಟ್ ಹಾಕಬೇಕು. ಆ ಥರ ಒಂದು ಪರಿಸ್ಥಿತಿ ಬರಬೇಕು ಅಂತ. ಉಪೇಂದ್ರನ ಜೊತೆ ನಿಂತ್ಕೊಂಡ್ರೆ ನಿಮ್ಗೆ ಓಟ್ ಹಾಕ್ಬಾರ್ದು ಜನ, ಅರ್ಥ ಆಯ್ತಾ? ನಿಮ್ಮ ವಿಚಾರಗಳಿಗೆ, ನಿಮ್ಮ ಇದಕ್ಕೆ ಓಟ್ ಹಾಕುವಂಥ ಪರಿಸ್ಥಿತಿ ಬರಬೇಕು. ಆ ಥರ ಒಂದು ಸಿಸ್ಟಮ್ ಬರಬೇಕು ಅಂತ ಆಸೆ ಅಷ್ಟೇ. ಸರ್, ಎಲ್ಲೋ ಒಂದು ಕಡೆ ಒಬ್ಬ ರಾಜಕಾರಣಿಯವರ ಪ್ರತಿಷ್ಠಿತ ವೇದಿಕೆ ಹಂಚ್ಕೊಂತೀರಾ ನೀವು. ನಮ್ಮ ಕೆಲವೊಂದು ವಿಚಾರ ಸೋಷಿಯಲ್ ಮೀಡಿಯಾದ ನಮಗೋಸ್ಕರ ಆ ಕಮೆಂಟ್ಕೊಂಡು ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲೋ ಉಪೇಂದ್ರ ಪ್ರಜಾಕೀಯ ಮರ್ಜಾ ಬಿಟ್ರೆ ರಾಜಕೀಯ ಜೊತೆ ಅವ್ರನ್ನ ಹೊಗಳುತ್ತಾರೆ ನೋಡಿ. ಅದೇನು ನೀವು ಎಷ್ಟು ನನ್ನ ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅನ್ಕೊಂಡ್ಬಿಟ್ಟಿದ್ದೀರಾ. ಉಪೇಂದ್ರಂದು ಪರ್ಸನಲ್ ಜೀವನ ಇದೆ, ನನಗೆ ಫ್ರೆಂಡ್ಸ್ಗಳಿದ್ದಾರೆ, ನಾನು ಯಾರ ಜೊತೆ ನಾವು ಫೋಟೋ ತೆಗೆಸ್ಕೊಂತೀನಿ, ಯಾವುದೋ ಪ್ರೋಗ್ರಾಮ್ ಕರೆದ್ರೆ ಮಾತಾಡ್ತೀನಿ, ಯಾರ್ದೋ ಮನೆಗೆ ಊಟಕ್ಕೆ ಹೋಗ್ತೀನಿ. ಅದಕ್ಕೂ ಇದಕ್ಕೆ ಯಾಕೆ ಸಂಬಂಧ? ನಾನು ಹೇಳಿದ್ದು ಇದು ಬೇರೆ, ಅದು ಬೇರೆ ಅಲ್ವಾ? ಅದಕ್ಕೆ ಇದಕ್ಕೆ ಯಾಕೆ ಸಂಬಂಧ ತರ್ತೀರಾ? ಸರ್, ರಾಜಕೀಯ ವಿಚಾರದಲ್ಲ, ಸ್ಯಾಂಡಲ್ವುಡ್ ಅಲ್ಲೂ ನಮಗೆ ವಿಜಯ್ ತರನ ಎಲ್ಲೋ ಲೀಡರ್ಶಿಪ್ ಎಲ್ಲ ಕಡಿಮೆ ಇದೆ ಅನಿಸುತ್ತೆ. ಲೀಡರ್ಶಿಪ್ ಹುಡುಕಿ ಸಿಗ್ತಾರೆ, ನಿಮ್ಗೆ ಸಿಗ್ತಾರೆ, ಸ್ಯಾಂಡಲ್ವುಡ್ ಎಲ್ಲ ಸಿಗ್ತಾರೆ. ಹುಡುಕಿ ಒಬ್ಬ ನಾಯಕನ್ ತನ್ನಿ. ಸರ್, ನಿಮ್ಮೆಷ್ಟು ಜನ ಓಡಾಡ್ತಿದೆ. ಅಲ್ಲ ಬಿಡಿ, ನಾನು ಹೇಳಿದ್ದೀನಲ್ಲ, ನಾನು ಆ್ಯಕ್ಚುಲಿ ನಾನು ಬೇರೆ ದಾರಿಯಲ್ಲಿ ಇದ್ದೀನಿ. ನಿಮ್ಗೆ ಆ ಥರ ಒಬ್ಬ ನಾಯಕ ಬೇಕು ಅಂದರೆ ಖಂಡಿತ ಸಿಗ್ತಾನೆ, ತನ್ನಿ, ಬದಲಾವಣೆ ತನ್ನಿ. ಓಕೆ ಸರ್, ಒಂದು ಸಮಯದಲ್ಲಿ ಬಿಜೆಪಿ ಕೂಡ ಹೊಸ ಪಕ್ಷವಾಗಿ ಇತ್ತು ಭಾರತಕ್ಕೆ. ಅದಾದ್ಮೇಲೆ ಅದು ಆಡಳಿತಕ್ಕೆ ಬರುತ್ತೆ, ಏನೆಲ್ಲ ಮಾಡಿದೆ ನೋಡಿದೀವಿ. ಪ್ರಜಾಕೀಯದಿಂದ ಆಗುವಂತ ಮ್ಯಾಜಿಕ್ ಹೇಗಿರ್ಬೋದು ಸರ್ ಮುಂದಿನ ಅಸೆಂಬ್ಲಿ ಎಲೆಕ್ಷನ್? ಆ ಮ್ಯಾಜಿಕ್ ನೀವು ಮಾಡ್ಬೇಕು ಇವ್ರೆ, ಖಂಡಿತ. ನಾನು ಹೇಳ್ತೀನಿ, ಮ್ಯಾಜಿಕ್ ಆಗುತ್ತೆ. ನಾನು ಹೇಳಿದ್ದು, ನನಗೆ ಕೆಲಸ ಕೊಟ್ರ ಮೇಲೆ ತಾನೇ ನಾನು ಇಂದ ಏನೋ ನೀವು ಹೇಳ್ಬೇಕು. ನಾನು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ನನಗೆ ಕೆಲಸ ಕೊಟ್ರೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಅದಕ್ಕೆ ಮುಂಚೆನೇ ಏನು ಮ್ಯಾಜಿಕ್ ಅಂದ್ರೆ ಫಸ್ಟ್ ನೀವು ಮ್ಯಾಜಿಕ್ ಮಾಡಿ ಬದಲಾವಣೆ ತನ್ನಿ. ಓಕೆ ಸರ್, ಆಗಲ್ಲೇನ್ರಿ? ಓಕೆ ಸರ್, ಕೊನೆಯದಾಗಿ ಈಗ ದಳಪತಿಯವರ ಗೆಲುವು ಉಪ್ಪಿಯವರ ಚಿಂತನೆಗಳಲ್ಲಿ ಹೇಗೆ ಸೇರ್ಕೊಂಡಿದೆ? ಅದಕ್ಕೆ ಸಂಬಂಧ ಇಲ್ಲ ಇವರೇ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ನೀವು ಯಾವುದೋ ಹೋಲಿಸ್ತಾ ಇದ್ದೀರಾ. ಖಂಡಿತ ಅವ್ರ ಗೆಲುವು ಸಂತೋಷ. ಒಂದು ನಮ್ಗೆ ಯಾವಾಗಲೂ ಹೊಸಬರು ಬಂದಾಗ ಒಂದು ಆಸೆ ಬರುತ್ತೆ. ಆ್ಯಕ್ಚುಲಿ ಏನು ಹೇಳಿ, ಅದು ಒಬ್ಬ ಯಂಗ್ಸ್ಟರ್ ಆ ಥರ ಅವ್ರು ಬಂದಾಗ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಆಸೆ ಬರುತ್ತೆ. ಖಂಡಿತ ನೋಡೋಣ, ಕಾದು ನೋಡೋಣ ಅದ್ರ ಬಗ್ಗೆ ಏನಾಗುತ್ತೆ ಅಂತ. ಸರ್, ನಾಯಕತ್ವ ಕೊರತೆ ಏನೋ ಇದೆಯಾ? ಯಾಕಂದ್ರೆ ಕೆಲವೊಂದು ನನಗೆ ಅರ್ಥ ಆಗ್ತಿಲ್ಲ. ನೀವು ನಾಯಕತ್ವ ಕೊರತೆ ಅಂದ್ರೆ ನಿಮ್ಗೆ ಯಾರೋ ಒಬ್ರು ಬಂದು ಎಲ್ಲ ಬದಲಾವಣೆ ಮಾಡ್ಬಿಡ್ಬೇಕಾ? ಇಲ್ಲ ಸರ್, ಇಲ್ಲ, ನಾವು ಬದಲಾವಣೆ ಮಾಡಬೇಕು. ಸ್ವಲ್ಪ ಮಾಡಿ, ನೀವು ಫುಲ್ ಮಾಡಬೇಡಿ. ಇವಾಗ ಅದೊಂದು ಹೇಳ್ತಾರೆ, ಎಲ್ಲರೂ CM ಹಾಕತ್ತೇನ್ರಿ, ಎಲ್ಲರೂ MLA ಹಾಕತ್ತೇನ್ರಿ ಅಂತಾರೆ. ಅದೆಲ್ಲ ಹೇಳ್ತಿರೋದು.
ವೋಟರ್ ಆಗಿ ನಿಮ್ದೊಂದು ಜವಾಬ್ದಾರಿ ಇದೆ ಅಲ್ವಾ ಇಲ್ವಾ ಹೇಳಿ, ಇದೆಯಾ ಇಲ್ವಾ ಆಧಾರ ಹೇಳ್ರಪ್ಪ. ಇದೆ ಸರ್. ಏನದು ಜವಾಬ್ದಾರಿ? ವಿಚಾರಗಳಿಗೆ ಓಟ್ ಹಾಕ್ಬೇಕು ನೀವು. ನಾಳೆ ಇದು ಆಗ್ಲಿಲ್ಲ ಅಂದ್ರೆ ಕೇಳಬೇಕು, ಮಾತಾಡ್ಬೇಕು ನೀವು ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಇಲ್ಲ ನಾವು ಯಾವ ವ್ಯಕ್ತಿ ನೋಡಲ್ಲ, ಪಾರ್ಟಿ ನೋಡಲ್ಲ, ನಮ್ಗೆ ಯಾರು ಕೆಲಸ ಮಾಡ್ತಾನೆ, ಯಾವ ತರ ಕೆಲಸ ಮಾಡ್ತೀನಿ, ಅದಕ್ಕೆ ನಾನು ಓಟ್ ಹಾಕ್ತೀನಿ ಅನ್ನೋದು ನಿಮ್ಮೊಳಗೆ ಬರ್ಬೇಕದು. ಪ್ರತಿ ಸತಿ ಸರ್ ನಮ್ಗೊಬ್ಬ ನಾಯಕ ಬೇಕಲ್ಲ ಸರ್, ನೀವೇನ್ ಮಾಡ್ತೀರಾ ಸರ್, ಎಷ್ಟು ಸತಿ ಅಂತ ಕೇಳ್ತೀರಾ? ನಾನು 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ, ನೀವು ಒಂದು ಚೂರು ಮಾಡಲ್ವಾ? ಒಂದು 1% ಅಪ್ಪ ಅದಷ್ಟೇ. ಒಂದು ವಿಡಿಯೋ ಮಾಡಾಕಿ ನೋಡ್ರಿ, ನಾನು ನಿಮ್ಗೆ ವಿಚಾರಕ್ಕೆ ಓಟ್ ಹಾಕ್ತೀನಿ. ನಾನು ಇನ್ಮೇಲೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳ, ಯಾವ ಪಕ್ಷ ಯಾವ ಪಾರ್ಟಿ ನಾನು ನೋಡಲ್ಲ. ನಾನು ನಾಳೆ ಯಾರು ಓಟ್ ಕೇಳಕ್ ಬಂದ್ರೆ ಕೇಳ್ತೀನಿ, ಹಿಂಗೆ ಮಾಡ್ತೀನಪ್ಪ ಕೆಲಸ, ಯಾವ ಥರ ಕೆಲಸ ಮಾಡ್ತೀನಿ ನೀನು, ನನಗೆ ಈ ಥರ ವರದಿ ಒಪ್ಪಿಸ್ತೀಯಾ, ನಾಳೆ ಕೆಲಸ ಸರಿ ಮಾಡಿಲ್ಲ ರಿಸೈನ್ ಮಾಡು ಅಂತೀನಿ, ಮಾಡ್ತೀಯ ನೀನು ಅಂತ ಒಬ್ಬೊಬ್ಬ ವೋಟ್ರ್ ಕೇಳ್ಬೇಕು. ನಾನೊಬ್ಬ ಕೇಳಿದ್ರೆ ಆಯ್ತದ ಅದು? ಅಂದರೆ ನಿನ್ನ ಜೊತೆ ಇವರು ಸೇರ್ಕೊಂತಾರೆ, ಅವರು ಸೇರ್ಕೊಂತಾರೆ, ಒಂದು ಶಕ್ತಿ ಹುಟ್ಟತ್ತವಾಗ. ಅದೇ ಜನ್ಸಿ, ಅದೇ ನಿಮ್ಮ ಯಂಗ್ಸ್ಟರ್ಸ್ಗಳದಲ್ವಾ, ಅಲ್ಲೇನ್ರಿ? ಅದು ಬರ್ಬೇಕಲ್ವಾ? ನಾನು ಸೈಲೆಂಟ್ ಆಗಿ ಇದ್ಬಿಟ್ಟ ನಾನೇನು ಕೇಳೋದು, ನೀವು ನಾನೇನು ಕೇಳೋದು? ಹಂಗಂದ್ರೆ ಒಬ್ಬ ಸ್ಟಾರ್ಟ್ ಮಾಡ್ಬೇಕು. ಎಷ್ಟೋ ಜನ ಮಾಡ್ತಿಲ್ಲ ವಿಡಿಯೋಗಳು, ಮಾಡ್ತಾ ಇದಾರಲ್ವಾ, ಎಷ್ಟೋ ಜನ ಮಾಡ್ತಾರೆ, ಟ್ರೈ ಮಾಡ್ತಾರೆ, ಈ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು ಅನ್ನೋ ಥರ. ಸರ್ ಪ್ರಜಾಕೀಯ ಒಂದು ವಿಚಾರದೊಳಗೆ ಎಷ್ಟು ಉಪೇಂದ್ರ ಸರ್ ಬರ್ತಾ ಇಲ್ಲ, ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೀನಿ ಈಗ ಬರ್ತಾ ಇಲ್ಲ ಅನ್ನೋದು ಕೂಡ ಆ ಜನಗಳಿಗೆ ಏನ್ ಹೇಳ್ತಾರೆ? ಬರ್ತಾ ಇದ್ದೀನಿ, ನಾನು ಇದೀನಿ ಇಲ್ಲೇ, ನಾನು ಸಕ್ರಿಯವಾಗಿರ್ತೀನಿ. ನಾಳೆ ನೀವು ಎಲೆಕ್ಷನ್ ನಿಂತ್ಕೊಬೇಕು ಅಂತೀರಾ, ನಿಂತ್ಕೊಂತೀನಿ, ಓಕೆನಾ? ಈಗಲೇ ನಿಂತ್ಕೊಂತೀನಿ, ಓಕೆನಾ? ಅಲ್ಲ, ನಿಂತ್ಕೊಂತೀನಿ ಖಂಡಿತ. ಆ ಸಂದರ್ಭ ನನಗೂ ಅನ್ನಿಸ್ಬೇಕು. ಆ್ಯಕ್ಚುಲಿ ಏನು ಹೇಳಿ, ನನಗೂ ಒಂದು ಅನ್ನಿಸ್ಬೇಕಲ್ವಾ? ಇಲ್ಲಪ್ಪ, ಒಂದು ಎಲ್ಲರದು ಒಂದು ಎನ್ಕರೇಜ್ಮೆಂಟ್ ಇದೆ ಈ ವಿಚಾರಕ್ಕೆ ಅಂದರೆ ನನಗೂ ಒಂದು ಆಸಕ್ತಿ ಬರುತ್ತೆ. ನಾನು ನಿಮ್ಗೋಸ್ಕರ ಕೆಲಸ ಮಾಡಕ್ ಬರ್ತೀನಿ, ನೀವು ನಮ್ಗೆ ಬೆನ್ ತಟ್ಬೇಕು ತಾನೆ. ಬನ್ನಿ ಸರ್ ನಾವೆಲ್ಲ ಇದೀವಿ ಅಂದರೆ ನನಗೂ ಎದ್ದು ಕೂತ್ಕೊಂತೀನಿ. ನನಗೀಗ 60 ಆಗ್ತಾ ಬಂತು, ನೀವೆಲ್ಲ 20-25 ವರ್ಷ ಹುಡುಗರು, ನೀವು ಏನೋ ಜೋಶ್ ಕೊಡ್ಬೇಕಾ? ಸರ್ ಬನ್ನಿ ಸರ್, ಎದ್ದೇಳಿ ಸರ್, ಮಾಡಿ ಸರ್ ಅಂತ ನಾನು ಮಾತ್ರ ಕೂತಿರ್ತೀನಿ ಸರ್, ಹೆಂಗದು? ಓಕೆ ಸರ್.